ಆರೋಗ್ಯಕರವಾದ ರುಚಿಕರವಾದ ಕರಿಬೇವಿನ ಚಟ್ನಿ ಪುಡಿ. ಇದು ತಲೆ ಕೂದಲಿನ ಸಮಸ್ಯೆ ಇರೋರು ಒಳ್ಳೆದಾಗ್ತದೆ. ಡಯಾಬಿಟಿಸ್ ನೋವಿಗೆ ತುಂಬಾ ಒಳ್ಳೆಯದು. ಫಸ್ಟಿಗೆ ಇದನ್ನು ಒಂದು ಚಮಚ ತಿಂದಿದ್ರೆ ತುಂಬಾ ಒಳ್ಳೆಯದು, ತುಪ್ಪ ಹಾಕಿ. ಮತ್ತೆ ಇವರು ಅನಿಮಿಕ್ ಪೇಷಂಟ್ಸ್ಗಳು ಅನಿಮಿಕ್ ಪೇಷಂಟ್ಗೆ ಒಳ್ಳೆಯದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಾಬಲೋಕ. ನಾನಿವತ್ತು ನಿಮಗೆ ತುಂಬಾ ಹೆಲ್ದಿ ಆದ ಟೇಸ್ಟಿ ಆದಂತಹ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ. ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೆಣಸು, ಹುಳಿ, ಉಪ್ಪು, ಸ್ವಲ್ಪ ಹಿಂಗು, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಬೀಜ, ಕರಿಬೇವಿನ ಸೊಪ್ಪು. ಕರಿಬೇವಿನ ಚಟ್ನಿ ಮಾಡಲಿಕ್ಕೆ ನೀವು ಫಸ್ಟಿಗೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಜಾಸ್ತಿ ಬೇಡ. ತೆಂಗಿನೆಣ್ಣೆ ಸ್ವಲ್ಪ ಸಾಕಲ್ವಾ? ಅದು ಮೆಣಸು ಮಾತ್ರ ಎಣ್ಣೆ ಹಾಕಿ ಹುರಿಯೋದು. ಓಕೆ. ಎಷ್ಟು ಮೆಣಸು ತಕೊಂಡಿದ್ದೀರಾ? 7 ಮೆಣಸು ತಕೊಂಡಿದ್ದೇನೆ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ಆದರೆ ಕರಿಬೇವಿನ ಚಟ್ನಿಗೆ ಜಾಸ್ತಿ ಬೇಡ, ಖಾರ ಆಗ್ಬಾರ್ದು. ಅದನ್ನು ಸರಿ ತುಂಡು ಮಾಡಿ ಹಾಕಿದ್ದು ನಾನೀಗ, ಹುರಿಲಿಕ್ಕೆ ಸುಲಭ ಆಗ್ಲಿಕ್ಕೆ. ಇದು ಫುಲ್ ಕೆಂಪಾಗಬೇಕಾ? ಒಳ್ಳೆ ಕಾಯ್ಬೇಕು ಅದು. ಈ ಚಟ್ನಿ ಪುಡಿ ಎಂತಕ್ಕೆಲ್ಲ ಸೇರಿಸಿ ತಿನ್ಬೋದು? ಇದು ಆರೋಗ್ಯಕ್ಕೂ ಒಳ್ಳೆಯದು, ಮತ್ತೆ ಊಟಕ್ಕೆ ತುಂಬಾ ರುಚಿ. ಇದು ಡಯಾಬಿಟಿಸ್ನವರಿಗೆ ಇದು ಬಹಳ ಒಳ್ಳೆಯದು. ಈ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ ಉಂಟಲ್ವ, ಎಲ್ಲರಕ್ಕೂ ಎಲ್ಲ ಇದು ವಿಷಯಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು. ಡಯಾಬಿಟಿಸ್ನವರಿಗೆ ತುಂಬಾ ಒಳ್ಳೆಯದು ಕರಿಬೇವಿನ ಸೊಪ್ಪು. ಅದರಲ್ಲಿ ಎಲ್ಲ ಒಳ್ಳೆಯ ಅಂಶಗಳು ಉಂಟು, ಆರೋಗ್ಯಕ್ಕೆ ಬೇಕಾಗುವಂಥದ್ದು. ಇದು ಊಟಕ್ಕೆ, ದೋಸೆಗೆ, ಊಟಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಹಾಕಿಕೊಡ್ಬೋದು. ಊಟದ ಮೊದಲು ಫಸ್ಟಿಗೆ ಇದನ್ನು ಒಂದು ಚಮಚ ತಿಂದಿದ್ರೆ ತುಂಬಾ ಒಳ್ಳೆಯದು, ತುಪ್ಪ ಹಾಕಿ. ಮತ್ತೆ ಇವರು ಅನಿಮಿಕ್ ಪೇಷಂಟ್ಸ್ಗಳು ಒಳ್ಳೆಯದು. ಕರಿಬೇವಿನ ಸೊಪ್ಪಿನನ್ನು ನಾವು ಯೂಶುವಲಿ ಒಗ್ಗರಣೆ ಹಾಕ್ತೇವೆ. ಅದನ್ನ ಕೆಲವರು ಒಗ್ಗರಣೆಗೆ ಹಾಕಿದನ್ನ ಎತ್ತಿಟ್ಕೊಳ್ತಾರೆ, ತಿನ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ ಅಂತ. ಬಟ್ ಇಟ್ಸ್ ವೆರಿ ಹೆಲ್ದಿ. ಸೊ ಅದನ್ನು ನಾವು ಈ ಥರ ಚಟ್ನಿ ಪುಡಿ ಮಾಡಿ ತಿಂದರೆ ನಮ್ಮ ಬಾಡಿಗೆ ಹೋಗುತ್ತೆ. ಅದು ಈ ಚಟ್ನಿ ಪುಡಿ ರೂಪದಲ್ಲಿ ಹೋದರೆ ನಮಗೆ ಅದು ಕರಿಬೇವಿನ ಸ್ಮೆಲ್ ಇರಲ್ಲ, ಬಟ್ ಒಂಥರ ಟೇಸ್ಟಿ ಆಗಿರುತ್ತೆ. ಮಸಾಲೆ ಇರುತ್ತೆ ಅಲ್ವಾ, ಜೀರಿಗೆ, ಕೊತ್ತಂಬರಿ, ಮೆಣಸು ಎಲ್ಲ ಹಾಕಿ ಸ್ಪೈಸಿ ಆಗಿರುತ್ತೆ. ಸೊ ತಿನ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇದಾಯ್ತು ಈಗ ಆಯ್ತು. ಇದಿಷ್ಟು ಸ್ವಲ್ಪ ಉಬ್ಬಿ ಬಂದಾಗ ಅದರ ಒಳಗೆ ಹಸಿ, ಅದರ ಒರಿಜಿನಲ್ ಹಸಿ ವಾಸನೆ ಹೋಗ್ತದೆ, ಸ್ಮೆಲ್ ಕೂಡ ಬರ್ತಾ ಇದೆ, ಸ್ಮೆಲ್ ಬರ್ತಾ ಉಂಟಲ್ಲ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಳ್ಳುವ. ಬೇವಿನ ಸೊಪ್ಪನ್ನ ಈಗ ಫ್ರೈ ಮಾಡಬೇಕು, ಡ್ರೈ ಆಗಿ ಫ್ರೈ ಮಾಡೋದು. ಅದಕ್ಕೆ ಎಣ್ಣೆ ಅಂತ ಬೇಡ. ಆಗ ಇದ್ದ ಎಣ್ಣೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಪಸ ಇತ್ತು. ಇದರಲ್ಲಿ ಪ್ರಾಬ್ಲಮ್ ಎಂತ ಇಲ್ಲ, ಅದು ವಾಸನೆ ಅಂತ ಬರುವುದಿಲ್ಲ. ಇದಕ್ಕೆ ಎಣ್ಣೆ ಬೇಡ, ಡ್ರೈ. ಇದು ಹಸಿ ಆದ್ರೂ ಆಗತ್ತೆ, ಒಣಗಿದ್ರು ಆದ್ರೂ ಆಗತ್ತೆ. ಹುರಿಲಿಕ್ಕೆ ಯಾವ್ದು ಆಗ್ತದೆ ಚಟ್ನಿ ಪುಡಿಗೆ. ಈಗ ಸ್ಮೆಲ್ ಬರ್ತಾ ಇದೆ. ಇದು ಎಷ್ಟು ಸಮಯ ಇಡ್ಲಿಕ್ಕೆ ಆಗ್ತದೆ ಚಟ್ನಿ ಪುಡಿ? 3 ತಿಂಗಳೆಲ್ಲ ಎಂತ ಮಾಡದೆ ಇಟ್ರೆ 3 ತಿಂಗಳ ಇಡ್ಲಿಕ್ಕೆ ಆಗ್ತದೆ, ಎಂತ ಆಗುದಿಲ್ಲ. ಗಾಳಿ ಆಡದಂತೆ ಇಡ್ಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಎಂತ ಆಗುದಿಲ್ಲ. ಆದ್ರೆ ಫ್ರಿಜ್ಜಲ್ಲಿ ಇಟ್ರೆ ಎಂತ ಒಂದು ಪ್ರಾಬ್ಲಮ್ ಅಂದ್ರೆ ಅದರ ನಿಜವಾದ ಒರಿಜಿನಲ್ ಇದು ನೈಜವಾದ ಇದು ಉಂಟಲ್ಲ, ಪರಿಮಳ ಇರುವುದಿಲ್ಲ. ಫ್ರಿಜ್ಜಲ್ಲಿ ಬೇಡ ಅಂತ ಕೆಲವು ಸಲ ಇಡ್ಲಿಕ್ಕಿಲ್ಲ, ನಾನು ಇಡುವುದಿಲ್ಲ. ಈಗ ಆಗ್ತಾ ಬರ್ತಾ ಉಂಟು, ಅದರ ಸೌಂಡ್ ನೋಡಿ. ಸೌಂಡ್ ಚೇಂಜ್ ಆಗ್ತಾ ಇದೆ ಅಲ್ವಾ? ಸ್ವಲ್ಪ ಆಗ್ಬೇಕು. ಇವನ್ ಸ್ಮೆಲ್ ಕೂಡ ಬರ್ತಾ ಇದೆ. ಸ್ಮೆಲ್ ಬರ್ತಾ ಉಂಟು. ಅದರ ಆ ಸ್ಮೆಲ್ಲೇ ತುಂಬಾ ಇಷ್ಟ ಊಟ ಮಾಡಲಿಕ್ಕೆ. ಸ್ವಲ್ಪ ಜಾಸ್ತಿ ಹುರಿದ್ರೆ ಹಾಳಾಗುದಿಲ್ಲ ಬೇಗ. ಸ್ವಲ್ಪ ಜಾಸ್ತಿ ಹುರಿಯುದು. ಅದರ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗ್ಬೇಕು. ನೋಡಿ, ಇದಾಗ್ತಾ ಬಂತು ನೋಡಿ. ಕೈಯಲ್ಲಿ ಹುಡಿ ಮಾಡುವಾಗ ನೋಡಿ. ಮೆಣಸಿನ ಜೊತೆಗೆ ಇದನ್ನ ಹಾಕ್ಬೋದು. ಹುಡಿ ಮಾಡುವಾಗೆಲ್ಲ ಒಟ್ಟಿಗೆ ಹುಡಿ ಮಾಡೋದು. ಡಯಾಬಿಟಿಸ್ನವರಿಗೆ. ಈಗ ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಇದೆಲ್ಲ ಒಟ್ಟಿಗೆ ಹುರಿಯುವುದಾ? ಇನ್ನು ಅಲ್ಲ, ಒಂದೊಂದೇ ಹುರಿಯುದು. ಒಟ್ಟಿಗೆ ಹುರಿದ್ರೆ ಅದು ಸರಿ ಬರೋದಿಲ್ಲ. ಇದನ್ನು ಕೂಡ ಡ್ರೈಯೇ ಹುರಿಯುದು, ಎಂತ ಎಣ್ಣೆ ಅಂತ ಹಾಕ್ಲಿಕ್ಕಿಲ್ಲ.
ಉರಿಯುವಾಗ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಅಂತ, ದೊಡ್ಡ ಉರಿಯಲ್ಲಿ ಇಡಬಾರ್ದು ಅಂತ. ಸೀದು ಇರುತ್ತೆ, ಕರಂಚಿ ಇರ್ತದೆ. ಅವಾಗ ಅದು ಫ್ರೈ ಆದ್ದು ಇರೋದಿಲ್ಲ, ಟೇಸ್ಟ್ ಇರೋದಿಲ್ಲ, ಕಲರ್ ಬೇರೆ ಇರ್ತದೆ. ಈಗ ಸ್ಮೆಲ್ ಬರ್ತಾ ಇದೆ, ಕಡಲೆಬೇಳೆ ಆಗ್ತಾ ಬರ್ತದೆ, ಬೇಗ ಆಗ್ತದೆ. ಬಿಸಿ ಇರ್ತದಲ್ಲ ಬಾಣಲೆ, ಬೇಗ ಆಗ್ತದೆ. ಸೊ ಇನ್ನೆಲ್ಲ ಬೇಗ ಬೇಗ ಆಗ್ತದೆ, ಇನ್ನೆಲ್ಲ ಬೇಗ ಆಗ್ತದೆ. ಈಗ ಕೆಂಪಾಯ್ತಲ್ವಾ? ಈಗ ಆಗ್ತಾ ಬಂತು, ಇದು ಪರಿಮಳ ಬರ್ತಾ ಉಂಟು. ಇದನ್ನು ಅದಕ್ಕೆ ಹಾಕ್ಬೋದಾ? ಅದ್ರ ಮೇಲೆ ಹಾಕೋದು, ಗೊತ್ತಾಗುದಿಲ್ಲ. ಸ್ಪ್ರೆಡ್ ಮಾಡಿಟ್ರೆ ಅದು ಬೇಗ ತಣಿತದೆ, ನಮಗೆ ಹುಡಿ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅದು ಒಂದೇ ಕಡೆಯಲ್ಲಿ ಬಿಸಿ ಇರುವುದಿಲ್ಲ, ಅಲ್ಲೇ ಕಾಯ್ದು ಹೋಗ್ತದೆ. ನೆಕ್ಸ್ಟ್ ಉದ್ದಿನ ಬೇಳೆಯ ಉದ್ದಿನ ಬೇಳೆ ಸಹ ಬೇಗ ಕೆಂಪಾಗ್ತದೆ, ಬೇಗ ಆಗ್ತದೆ. ಅದು ಬಾಣಲೆ ಬಿಸಿ ಉಂಟಲ್ಲ ಆಗಿಂದೆ. ಇದನ್ನ ಅದಕ್ಕೆ ಹಾಕೋತೀರ. ಕೊತ್ತಂಬರಿ ಸ್ವಲ್ಪ ಸ್ವಲ್ಪ. ಓಕೆ, ಅದು ಕೊತ್ತಂಬರಿ ಸ್ವಲ್ಪ ಯಾಕೆ? ಅದರ ಸ್ಮೆಲ್ ಜಾಸ್ತಿ ಅಲ್ವಾ, ಸಾಂಬಾರ್ ಹೊಡಿ ತರ ಆಗ್ತದೆ. ಸಾಂಬಾರು ತರ ಆಗ್ತದೆ. ಜೀರಿಗೆ ಹಾಕೋದಿಲ್ಲ? ಜೀರಿಗೆ ಹಾಕ್ಲಿಕ್ಕಿಲ್ಲ. ಈಗ ಆಯ್ತಲ್ವಾ? ಓಕೆ, ಈಗ ಇಂಗು ಸ್ವಲ್ಪ ಹುಳಿಯನ್ನು ಸ್ವಲ್ಪ ಫ್ರೈ ಮಾಡ್ಬೇಕು. ಅದಿದ್ರೆ ಹುಳಿಯಲ್ಲಿರುವ ಇದರ ಅಂಶ ನೀರಿನ ಅಂಶ ಎಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ನಮಗೆ ಎಷ್ಟು ಬೇಕು ಅಂದಾಜು ಮಾಡಿ ಮತ್ತೆ ಹಾಕ್ಬೇಕು. ನೋಡಿ, ಈಗ ಒಟ್ಟಿಗೆ ಫ್ರೈ ಮಾಡೋದನ್ನು. ಇದು ಒಂದು ಸ್ಮೆಲ್ ಬರ್ತದೆ. ಇಂಗು ಉಂಟಲ್ಲ ಅದರಲ್ಲಿ, ಒಳ್ಳೆ ಸ್ಮೆಲ್. ಸ್ಪ್ರೆಡ್ ಮಾಡಿ ಮತ್ತೆ ಅದನ್ನ ಹೀಗೆ ಪ್ಲೇಸ್ ಚೇಂಜ್ ಮಾಡ್ತಾ ಇರ್ಬೇಕು, ಕಲಸ್ತಾ ಇರ್ಬೇಕು. ಆಗ ಬೇಗ ತಣಿತದೆ, ನಮ್ಗೆ ಅದನ್ನ ಹುಡಿ ಮಾಡ್ಬೇಕು. ಮತ್ತೆ ಅದು ಒಂದೇ ಕಡೆ ಜಾಸ್ತಿ ಅಲ್ಲಿ ಬಿಸಿ ಆಗೋದಿಲ್ಲ, ಬಿಸಿಯಾಗಿ ಅಲ್ಲಿ ಒಂದೇ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಸ್ವಲ್ಪ ಕೊಬ್ಬರಿ ತುರಿಯಬೇಕು. ಒಣ ಕೊಬ್ಬರಿ. ಹಸಿ ಕೊಬ್ಬರಿ ಹಾಕ್ಬೋದಾ? ಒಣ ಕೊಬ್ಬರಿ ಹಾಕ್ಬಾರದು, ಅಂದ್ರೆ ಅದು ಅದರ ನಾವೆಂತ ಹೇಳ್ತೇವೆ ಕೆಂಚೆಣ್ಣೆ ಅಂತ ಹೇಳುದು. ಅಂದ್ರೆ ಅದು ಜಡ್ಡು ಬರುದು ಅಂತ ಹೇಳ್ತದಲ್ಲ, ಸ್ಮೆಲ್ ಹಾಳಾಗ್ತದೆ. ಡ್ರೈ ಕೂಡ ಆಗಿರುವುದಿಲ್ಲ, ಡ್ರೈ ಆಗಿರುವುದಿಲ್ಲಲ್ಲ, ಬೇಗ ಹಾಳಾಗ್ತದೆ, ಉಳಿಯುವುದಿಲ್ಲ. ಮತ್ತೆ ಇದು ಟೇಸ್ಟಿಗೆ ಡ್ರೈ ಕೊಬ್ಬರಿ ಒಳ್ಳೇದಾ? ಚಟ್ನಿ ಪುಡಿಗೆ ಎಲ್ಲ ಯೂಶಲಿ ಡ್ರೈ ಒಣ ಕೊಬ್ಬರಿ ಹಾಕುದು. ಇದು ಕೆಂಪಾಗ್ಬೇಕಲ್ವಾ? ಕೆಂಪಾಗ್ಬೇಕು. ಇದು ಹೀಗೆ ತಿನ್ಲಿಕ್ಕೆ ಒಂದು ಟೇಸ್ಟ್ ಆಗೋದಿಲ್ಲ ಫ್ರೈ ಮಾಡಿ. ಇದನ್ನು ಸಣ್ಣ ಪೀಸ್ ಮಾಡ್ಬೋದು. ಅದೇ ಅವಾಗ ಹುರಿಲಿಕ್ಕೆ ಈಸಿ ಆಗುತ್ತೆ, ತುರಿದ್ರೆ ಇನ್ನೂ ಈಸಿ ಆಗುತ್ತೆ. ಈಗ ಚಂದ ಕಲರ್ ಇದೆ. ಇದು ಒಳ್ಳೆ ಹುರಿಬೇಕಂತಲ್ಲ ಜಾಸ್ತಿ. ಆಯ್ತು ನೋಡಿ. ಸೊ ಇದನ್ನ ಸಪ್ರೇಟ್ ಆಗ್ತಾ ಇದ್ದೇವೆ, ಯಾಕಂದ್ರೆ ಇದು ದೊಡ್ಡ ಇದೆಯಲ್ಲ ಪೀಸ್. ಇದನ್ನ ಫಸ್ಟ್ ಪುಡಿ ಮಾಡಬೇಕು, ಮತ್ತೆ ಅದನ್ನ ಸೇರಿಸಬೇಕು. ಇದೀಗ ಫಸ್ಟಿಗೆ ಹೊರ್ಕೊಂಡ ಮಿಶ್ರಣವನ್ನೆಲ್ಲ ಒಟ್ಟಿಗೆ ಹುಡಿ ಮಾಡ್ತಾ ಇದ್ದಾರೆ ನೋಡಿ. ಇದೊಂದು ಹುಡಿ ಮಾಡಿ, ಸ್ವಲ್ಪ ಮೆಣಸೆಲ್ಲ ಆಗ್ಬೇಕಷ್ಟೇ. ಇನ್ನು ಒಟ್ಟಿಗೆ ಹುಡಿ ಮಾಡುವಾಗ ಅದೆಲ್ಲ ಒಟ್ಟಿಗೆ ಕರೆಕ್ಟ್ ಆಗ್ತದೆ. ಒಣ ಕೊಬ್ಬರಿ ಫ್ರೈ ಮಾಡಿದ್ ನೋಡಿ, ಇಷ್ಟು ನಾವು ಹುಡಿ ಮಾಡ್ತೇವೆ. ಮತ್ತೆ ಅದಕ್ಕೆ ಆಗ ಅರ್ಧ ಆಗಿದೆಯಲ್ಲೋ ಅದನ್ನ ಹಾಕುದು. ಚಟ್ನಿ ಪುಡಿ ರೆಡಿಯಾಗಿದೆ. ಆರೋಗ್ಯಕರವಾದ ರುಚಿಕರವಾದ ಕರಿಬೇವಿನ ಚಟ್ನಿ ಪುಡಿ. ಇದು ತಲೆ ಕೂದಲಿನ ಸಮಸ್ಯೆ ಇರೋರು ಒಳ್ಳೆದಾಗ್ತದೆ ಇದು. ಓಕೆ, ಕೂದಲು ಹೇರ್ ಫಾಲ್ಗೆ ಇದು ಬೆಸ್ಟ್ ಮೆಡಿಸಿನ್ ಅಲ್ವಾ? ಕರಿಬೇವು ಅಂದ್ರೆ ಅದು ಬರೀ ಕರಿಬೇವಿನ ಚಟ್ನಿಯನ್ನೇ ಮಾಡ್ತಾರೆ. ಅದನ್ನೇ ಒಣಗಿಸಿ ಸ್ವಲ್ಪ ಮೆಂತೆ ಕಾಳು ಸೇರಿಸಿ, ಸೊ ಅದನ್ನ ತಿನ್ಲಿಕ್ಕೆ ನಿಜ ಕಷ್ಟ ಆಗ್ತದೆ. ಬಟ್ ಈ ತರ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಊಟಕ್ಕೂ ರುಚಿಕರವಾದ ಒಂದು ಚಟ್ನಿ ಪುಡಿ. ಈಗ ನಾವು ಈ ಚಟ್ನಿ ಪುಡಿ ಏನ್ ಮಾಡಿದ್ದೇವೆ ಅದನ್ನ ಒಂದು ಗ್ಲಾಸ್ ಬಾಟಲ್ ಅಲ್ಲಿ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ಸ್ಟೀಲ್ ಕರಡಿಗೆಯಲ್ಲಿ ಗಟ್ಟಿ ಏರ್ ಟೈಟ್ ಬಾಟಲ್ ಅಲ್ಲಿ ಹಾಕಿಡ್ಬೇಕು, ಸ್ಟೋರ್ ಮಾಡ್ಬೇಕಲ್ವಾ. ಗಾಜಿನ ಬಾಟಲ್ ಅದರದ್ದು, ಸ್ಟೀಲ್ ಬಾಟಲ್, ಎರಡು ಯಾವ್ದು ಯೂಸ್ ಮಾಡ್ತೇವೆ ಏರ್ ಟೈಟ್ ಇದ್ರೆ ಆಯ್ತು ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡ್ತಾರೆ ಅಂತ. ಇದನ್ನ ಅವರು ತುಂಬಾ ಟೈಮಿಂದ ತಿಂತಾ ಇದ್ದಾರೆ.
ಅವ್ರಿಗೆ ಬ್ಲಡ್ಗೂ ಒಳ್ಳೇದಾಗತ್ತೆ ಅದು. ಹಾಗೆ ಅಮ್ಮಂದು ನೋಡಿ ಹೇರ್ ಚೆನ್ನಾಗಿದೆ. ಆಕ್ಚುಲಿ ಅಮ್ಮಂಗೆ ಒಂದು ಬಿಳಿ ಕೂದಲಿಲ್ಲ, ಹೇರ್ ಫಾಲ್ ಕೂಡ ತುಂಬಾ ಯೂಸ್ ಆಗುತ್ತೆ. ಆದ್ರೆ ಎಣ್ಣೆ ಕೂಡ ಒಳ್ಳೇದಾಗ್ತದೆ. ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಇದು ತುಂಬಾ ಒಳ್ಳೇದು. ನೀವು ಕೂಡ ಇದನ್ನ ಮಾಡಿ ನೋಡಿ, ಇದರ ಹೆಲ್ತ್ ಬೆನಿಫಿಟ್ಸ್ ಅನ್ನ ನೀವು ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಟೇಕ್ ಕೇರ್, ಲವ್ ಯು.